ಹಾಯ್ ಹಲೋ ಫ್ರೆಂಡ್ಸ್, ಎಲ್ ಪಿ ಕುಕಿಂಗ್ ಲಾಗ್ಸ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಬ್ಬದ ವಿಶೇಷ ನಾನು ರವೆ ಉಂಡೆನ ಮಾಡ್ತಾ ಇದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ. 2 ಕಪ್ ರವೆನೇ ತಗೊಂಡಿದ್ದೀನಿ. ನಾನು ಉಪ್ಪಿಟ್ಟು ರವೆನೇ ತಗೊಂಡಿದ್ದೀನಿ. ಇದಕ್ಕೆ ಕಾಯಿಸಿರೋಂಥ ಹಾಲನ್ನ ಹಾಕೋತಾ ಇದ್ದೀನಿ. ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಹಾಲನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದು ಈ ಹದಕ್ಕೆ ಬಂದಿದೆ. ಇವಾಗ ನಾನು ಇದನ್ನು ಒಂದು 5 ನಿಮಿಷ ಮುಚ್ಚಿಡ್ತೀನಿ. ಇವಾಗ ಒಂದು ಜಾರ್ಗೆ 1 ಕಪ್ ಸಕ್ಕರೆ, ಏಲಕ್ಕಿ ಕಾಯಿನ ಬಿಡಿಸಾಕೋತಾ ಇದ್ದೀನಿ. ಇದನ್ನು ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ಇವಾಗ ಸಕ್ಕರೆ ಈ ರೀತಿ ಪೌಡ್ರ್ ಆಗಿದೆ. ಇವಾಗ ಮುಚ್ಚಿಟ್ಟಿರೋಂತಹ ಹಿಟ್ಟನ್ನ ತಗೊಂಡು ಈ ರೀತಿ ಉಂಡೆ ಮಾಡಿಕೊಂಡು ರೊಟ್ಟಿನ ಮಾಡ್ಕೊತಾ ಇದ್ದೀನಿ. ಇದನ್ನ ಒಂದು ತವಾದ ಮೇಲೆ ಹಾಕೋತಾ ಇದ್ದೀನಿ. ಈ ರೀತಿ 2 ಕಡೆನೂ ನೀಟಾಗಿ ಬೇಯಿಸ್ಕೋಬೇಕು. ಇವಾಗ ಇದನ್ನೊಂದು ಪಾತ್ರೆ ಹಾಕೋತಾ ಇದ್ದೀನಿ. ನಾನು ತಗೊಂಡಿರೋಂತಹ ಹಿಟ್ಟಿನಲ್ಲಿ ಒಂದು 4-5 ರೊಟ್ಟಿ ಆಗಿದೆ. ಈ ರೀತಿ ತೆಳುವಾಗಿ ತೊಟ್ಕೊಂಡಿದ್ದೆ. ಇವಾಗ ಇದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದನ್ನ ಜಾರ್ಗೆ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ಈ ರೀತಿ ಪೌಡರ್ ಆಗಿದೆ. ಒಲೆ ಮೇಲೆ ಒಂದು ಪ್ಯಾನ್ನ ಇಟ್ಟು ಅದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕಿದ್ರೆ ಗೋಲ್ಡನ್ ಕಲರ್ ಬರೋ ಹುರ್ಕೊಂಡಿದ್ದೀನಿ. ಪೌಡ್ರ್ ಆಗಿದ್ದನ್ನ ಇದಕ್ಕೆ ಸಕ್ಕರೆನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗಲೇ ಸ್ವಲ್ಪ ಪೌಡ್ರ್ ಮೆತ್ತಗಾಗುತ್ತೆ. ಇದಕ್ಕೆ ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ. ಇವಾಗ ಗೋಡಂಬಿ ಮತ್ತು ದ್ರಾಕ್ಷಿ ತುಪ್ಪನೂ ಕೂಡ ಹಾಕೋತಾ ಇದ್ದೀನಿ. ಇವಾಗ ಇದನ್ನು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋತೀನಿ. ನಾನು ಯಾವುದೇ ರೀತಿ ನೀರು ಮತ್ತು ಹಾಲನ್ನ ಹಾಕ್ಕೊಂಡಿಲ್ಲ. ನೀವು ಕೂಡ ಸ್ವಲ್ಪ ಗಟ್ಟಿ ಅನ್ಸಿರಿ ಇದಕ್ಕೆ ನೀವು ತುಪ್ಪನ ಬಿಸಿ ಮಾಡ್ಕೊಂಡು ಹಾಕೋಬೋದು. ಇದು ಎಷ್ಟು ದಿವಸ ಇಟ್ಟರೂ ಕೂಡ ಹಾಳಾಗಲ್ಲ, ತುಂಬಾ ಚೆನ್ನಾಗಿರುತ್ತೆ. ಸ್ಟೋರ್ ಮಾಡಿ ಮಕ್ಕಳಿಗೆ ಕೂಡ ಕೊಡ್ಬೋದು. ನೋಡಿ, ಈ ರೀತಿ ಪರ್ಫೆಕ್ಟಾಗಿ ಉಂಡೆ ಬಂದಿದೆ. ಇದು ಹಬ್ಬ ಸೀಸನ್ಗಳಲ್ಲಿ ಮತ್ತು ನಾವು ಫ್ರೀ ಟೈಮಲ್ಲಿ ಕೂಡ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಮುರಿದು ಕೂಡ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬಂದಿದೆ. ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಕಾಮೆಂಟ್ಸ್ ಹಾಕಿ. ಥ್ಯಾಂಕ್ ಯು.